ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸ್ವಲ್ಪ ದಿನ ಗ್ಯಾಪ್ ತೊಗೊಬಿಟ್ಟಿದ್ದೆ. ಏನು ರೆಸಿಪಿ ಅಂತ ನೋಡೋಣ ಬನ್ನಿ. ಇವತ್ತು ಪುಳಿಯೋಗರೆ ಮಾಡೋಣ. ಟೆಂಪಲ್ ಸ್ಟೈಲಲ್ಲಿ ಹೇಗೆ ರೆಸಿಪಿ ಪುಳಿಯೋಗರೆ ಮಾಡಿಕೊಡ್ತಾರಲ್ಲ ಅದೇ ಥರ ಮಾಡೋಣ. ಪೌಡರ್ ಮಾಡಿಕೊಂಡು ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಕೊಂಡು ಅದು ಜ್ಯೂಸ್ ಮಾತ್ರ ತೆಕ್ಕೊಂಡು ಅದನ್ನು ಕುದಿಯೋಕೆ ಇಡಬೇಕು ನೋಡಿ. ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪಕ್ಕಿರೋ ಪಾತ್ರೆಗೆ ಹಾಕ್ಕೊಳ್ಳಿ ಹುಣಸೆಹಣ್ಣು ರಸನ ನೋಡಿ. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ. ಅದು ಹುಣಸೆಹಣ್ಣು ಹುಳಿ ಜ್ಯೂಸ್ ತೆಕ್ಕೊಂಡಿರ್ತೀರಲ್ಲ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಬೆಲ್ಲ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕಿಡಿ. ನೆಕ್ಸ್ಟು ಎಷ್ಟೆಷ್ಟು ಪ್ರಪೋರ್ಷನಲ್ಲಿ ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ. ವಿತ್ ಸ್ಪೂನ್ಸ್ ತೋರಿಸ್ತಾ ಇದ್ದೀನಿ ನಾನು. ಇದೇ ಪ್ರಪೋರ್ಷನಲ್ಲಿ ನೀವು ಆ್ಯಡ್ ಮಾಡ್ಕೊಂಡು ಹೋಗಿ. ಒಂದೇ ಅದಕ್ಕೆ ಹುರ್ಕೋಬೇಕು. ಇದನ್ನೆಲ್ಲ ಒನ್ ಬೈ ಒನ್ ಒಂದೇ ಸತಿ ಹಾಕ್ಕೊಂಡು ಹುರ್ಕೋಬೇಡಿ. ಇದನ್ನೆಲ್ಲ ಒನ್ ಬೈ ಒನ್ ಹಾಕ್ಕೊಂಡೇ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ನೀವು ಸ್ಟೋರ್ ಕೂಡ ಮಾಡ್ಬೋದು. ಎಣ್ಣೆ ಹಾಕದೆ ಹುರಿದ್ರೆ ಸ್ಟೋರ್ ಮಾಡ್ಕೊಳ್ಳಿ. ವಿತ್ ಆಯಿಲ್ ಫ್ರೈ ಮಾಡಿದ್ರಿ ಅಂದರೆ ಒಂದೇ ದಿನಕ್ಕೆ ಯೂಸ್ ಮಾಡ್ಕೋಬೇಕು. ನಾನು ವಿತ್ ಆಯಿಲ್ ಫ್ರೈ ಮಾಡಲ್ಲ, ಯಾವುದೂ ಡ್ರೈ ರೋಸ್ಟೇ ಮಾಡ್ಕೋತೀನಿ ನಾನು. ಅದು ನಿಮ್ಮ ಚಾಯ್ಸು. ಆಯಿಲ್ ಆರು ಹಾಕ್ಕೋಬೋದು, ಡ್ರೈ ರೋಸ್ಟಾರು ಮಾಡ್ಕೋಬೋದು. ಆಯಿಲ್ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹಂಗೆ ಹೊರಗಡೆ ಸ್ಟೋರ್ ಮಾಡೋದಕ್ಕಾಗಲ್ಲ ನೋಡಿ. ಇದು ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರಿಗೆ, ಖಾರದ ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಅನುಸಾರ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ನೋಡಿ. ಅದು ಹುಳಿ ಸ್ವಲ್ಪ ಕುದೀತಾ ಅದು ಗಟ್ಟಿ ಬರುತ್ತೆ. ಸ್ವಲ್ಪ ಒಂಚೂರು ಗಟ್ಟಿ ಆಗಬೇಕು. ಅದು ನೀರು ಥರ ಇರುತ್ತಲ್ಲ, ಅದು ಸ್ವಲ್ಪ ತಿಕ್ಕಾಗಿ ಆಗಬೇಕು ನೋಡಿ. ಒಗ್ಗರಣೆಗೆ ಏನೇನು ಬೇಕು ಅಂತ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಕೊಬ್ಬರಿ, ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಅದು ಗೊಜ್ಜು ಕುದಿಯೋಕೆ ಇಟ್ಕೊಂಡಿದ್ದೀವಲ್ಲ ನಿಂಬೆಹಣ್ಣು ಅಂತ ಹೇಳ್ಬಿಟ್ಟೆ, ಹುಣಸೆಹಣ್ಣು ಅದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಪೌಡ್ರೆಲ್ಲ ಹಾಕ್ಕೊಂಡು ರೆಡಿ ಪುಳಿಯೋಗರೆ ಗೊಜ್ಜು. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ಹೊರಗಡೆ ಪೌಡರ್ಸ್ ತಂದು ನೀವು ಮನೇಲಿ ಮಾಡೋದಕ್ಕಿಂತ ನಿಮ್ಮ ಕೈಯಾರೆ ನೀವೇ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತನ್ನು ನೀವೇ ಕಾಪಾಡ್ಕೋಬೇಕು. ಯಾರೂ ಬಂದು ನಿಮ್ಮ ಹೆಲ್ತನ್ನು ಕಾಪಾಡಲ್ಲ. ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿರುತ್ತೆ ಅಷ್ಟೇ ಹೇಳೋಕ್ಕೆ ಸಾಧ್ಯ ನಾನು ನೋಡಿ. ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಹಿಂಗು ಕೂಡ ಹಾಕ್ಕೋಬೇಕು. ಹಿಂಗೊಂದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಒಗ್ಗರಣೆಗೆಲ್ಲ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಕಡಲೆಬೇಳೆ ಜೊತೆಗೆ ಗೋಡಂಬಿ ಹಾಕ್ಕೋತೀವಿ ಅನ್ನೋರು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸ್, ನಿಮ್ಮ ಆಪ್ಷನಲ್ ಚಾಯ್ಸ್ ಅದು. ನಾನೇನು ಹಾಕ್ಕೊಂಡಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು ಅಷ್ಟೇ ನೋಡಿ. ಪೌಡ್ರೆಲ್ಲ ಹಾಕಿದ್ಮೇಲೆ ಅದೊಂದು ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಎಲ್ಲ ಬಂದು ಸ್ವಲ್ಪ ಸ್ಟಾಪ್ ಆದಮೇಲೆ ಹುಳಿ ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ. ನೀವು ಪೌಡ್ರು ಹುರ್ಕೊಳ್ಳೋಕೆ ಮುಂಚೆ ಇಟ್ಟಿರ್ತೀರಲ್ಲ, ಅದು ತಿಕ್ಕಾಗಿರುತ್ತೆ. ಸೊ ಅದನ್ನು ಆ್ಯಡ್ ಮಾಡ್ಕೋಬೋದು ನೋಡಿ. ರೆಡಿ ಪುಳಿಯೋಗರೆ ಗೊಜ್ಜು. ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತೈತೆ ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಆಗಿದೆ ನೀವು ಪುಳಿಯೋಗರೆ ಅಂತ ನೋಡಿ. ಗೊಜ್ಜೆಲ್ಲ ರೆಡಿ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕ್ಕೊಂಡು ಪುಳಿಯೋಗರೆ ಗೊಜ್ಜು ನಿಮ್ಗೆ ಸ್ವಲ್ಪ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.